ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋ ಸಲುವಾಗಿ ಮುಖ್ಯಮಂತ್ರಿ ಜಾತಿ ಗಣತಿಯ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ಈ ರೀತಿಯ ನಡವಳಿಕೆ ಮುಖ್ಯಮಂತ್ರಿಗಳಿಗೆ ಶೋಭೆ ತರೋದಲ್ಲ ಅಂತ ಹೇಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋಕೆ ಬೀದಿಯಲ್ಲಿ ನಿಲ್ಲಿಸೋಕೆ ಹೋಗಬೇಡಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಮೊದಲನೇದಾಗಿ ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಜೆಡಿಎಸ್ನ ಸ್ಟ್ಯಾಂಡ್ ಏನು? ಜಾತಿ ಗಣತಿ ವಿಚಾರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಜಾತಿ ಗಣತಿ ಎಲ್ಲಾ ಸಮುದಾಯಗಳ ಸಮಾನತೆಯ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ತೀರ್ಮಾನಗಳು, ಜೊತೆಯಲ್ಲಿ ಜಾತಿ ಗಣತಿ ಕಂಡಕ್ಟ್ ಮಾಡಿರ್ತಕ್ಕಂಥ ಯಾವ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ಪಾರದರ್ಶಕತೆ ಇದ್ದು ಅದರಲ್ಲಿ ಅವರು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಸ್ವಾಗತ ಮಾಡ್ತೇವೆ. ಆದರೆ ಇದು ತಮ್ಮ ತಮ್ಮ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಗೆ ತಮ್ಮ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಫಾರ್ದ ಸಿದ್ದರಾಮಯ್ಯ ಬೈದ ಸಿದ್ದರಾಮಯ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅವರ ಇಷ್ಟು ವರ್ಷದ ರಾಜಕಾರಣದ ಒಂದು ಅವಧಿ ಏನಿದೆಯಲ್ಲ ಆ ಒಂದು ಸ್ಥಾನಕ್ಕೆ ಅವರಿಗೆ ವ್ಯಕ್ತಿಗೆ ಆ ಒಂದು ಶೋಭೆ ತರ್ತಕ್ಕಂಥದ್ದಲ್ಲ. ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರ ಮನೆ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಕುಮಾರಣ್ಣ ಅವ್ರ ಮನೆ, ನಮ್ಮನೆಗೆ ಯಾರು ಬಂದಿಲ್ಲ. ಈ ರೀತಿ ಅನೇಕ ಕಡೆ ಚರ್ಚೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಎಲ್ಲಿ ಹೋದ್ರೂ ಕೂಡ ನಮ್ಮನೆಗೆ ಬಂದಿಲ್ಲ ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ. ವರದಿ ತಯಾರಿಸೋಕೆ 165 ಕೋಟಿ ಖರ್ಚಾಗಿದೆ ಆಗಿದ್ರೆ ಎಲ್ಲೋಯ್ತು ಅಂತ ಆಗಿದ್ರೆ ಈ ಹಣ? ಒಂದು ದಶಕದ ಹಿಂದೆ ಈ ವರದಿ ಕಾಂತರಾಜು ಅವರ ಸಮಿತಿಯನ್ನ ರಚನೆ ಮಾಡಿ ಅದರ ಮೂಲಕ ಒಂದು ವರದಿಯನ್ನ, ಒಂದು ಸರ್ವೆಯನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ತಾವೇ ಹೇಳ್ದಂಗೆ 165 ಕೋಟಿ ವೆಚ್ಚದಲ್ಲಿ ಇವತ್ತು ಈ ವರದಿ ತಯಾರಿ ಮಾಡಲಿಕ್ಕೂ ಕೂಡ ಹಣಕಾಸು, ಸರ್ಕಾರದ ಹಣಕಾಸು, ಕನ್ನಡಿಗರ ಹಣಕಾಸು ಖರ್ಚು ಮಾಡ್ಕೊಂಡಿದ್ದೀರಿ. ತಾವು ಹೇಳ್ದಂಗೆ ಇದು ಮುಂದೆ ಯಾವತ್ತು ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂದ್ರೆ ಒಂದು ಸಲ ಅಧಿಕೃತವಾಗಿ ಮಾಹಿತಿ ಬರಬೇಕು. ಇಲ್ಲಿವರೆಗೂ ಅನಧಿಕೃತವಾಗಿ ಬರ್ತಾ ಇರತಕ್ಕಂತ ಮಾಹಿತಿ, ಅಂಕಿಅಂಶಗಳು, ಬಹುಶಃ ನನಗೆ ಒಂದು ಅನುಮಾನ ಏನಂದ್ರೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ಬರ್ತಾ ಇರತಕ್ಕಂಥದ್ದು ಬಹುಶಃ ಸರ್ಕಾರನೇ ಎಲ್ಲೋ ಒಂದ್ ಕಡೆ ಇದನ್ನ ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋ ಸಲುವಾಗಿ ಮುಖ್ಯಮಂತ್ರಿ ಜಾತಿ ಗಣತಿಯ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ಈ ರೀತಿಯ ನಡವಳಿಕೆ ಮುಖ್ಯಮಂತ್ರಿಗಳಿಗೆ ಶೋಭೆ ತರೋದಲ್ಲ ಅಂತ ಹೇಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋಕೆ ಬೀದಿಯಲ್ಲಿ ನಿಲ್ಲಿಸೋಕೆ ಹೋಗಬೇಡಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಮೊದಲನೇದಾಗಿ ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಜೆಡಿಎಸ್ನ ಸ್ಟ್ಯಾಂಡ್ ಏನು? ಜಾತಿ ಗಣತಿ ವಿಚಾರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಜಾತಿ ಗಣತಿ ಎಲ್ಲಾ ಸಮುದಾಯಗಳ ಸಮಾನತೆಯ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ತೀರ್ಮಾನಗಳು, ಜೊತೆಯಲ್ಲಿ ಜಾತಿ ಗಣತಿ ಕಂಡಕ್ಟ್ ಮಾಡಿರ್ತಕ್ಕಂಥ ಯಾವ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ಪಾರದರ್ಶಕತೆ ಇದ್ದು ಅದರಲ್ಲಿ ಅವರು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಸ್ವಾಗತ ಮಾಡ್ತೇವೆ. ಆದರೆ ಇದು ತಮ್ಮ ತಮ್ಮ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಗೆ ತಮ್ಮ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಫಾರ್ದ ಸಿದ್ದರಾಮಯ್ಯ ಬೈದ ಸಿದ್ದರಾಮಯ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅವರ ಇಷ್ಟು ವರ್ಷದ ರಾಜಕಾರಣದ ಒಂದು ಅವಧಿ ಏನಿದೆಯಲ್ಲ ಆ ಒಂದು ಸ್ಥಾನಕ್ಕೆ ಅವರಿಗೆ ವ್ಯಕ್ತಿಗೆ ಆ ಒಂದು ಶೋಭೆ ತರ್ತಕ್ಕಂಥದ್ದಲ್ಲ. ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರ ಮನೆ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಕುಮಾರಣ್ಣ ಅವ್ರ ಮನೆ, ನಮ್ಮನೆಗೆ ಯಾರು ಬಂದಿಲ್ಲ. ಈ ರೀತಿ ಅನೇಕ ಕಡೆ ಚರ್ಚೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಎಲ್ಲಿ ಹೋದ್ರೂ ಕೂಡ ನಮ್ಮನೆಗೆ ಬಂದಿಲ್ಲ ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ. ವರದಿ ತಯಾರಿಸೋಕೆ 165 ಕೋಟಿ ಖರ್ಚಾಗಿದೆ ಆಗಿದ್ರೆ ಎಲ್ಲೋಯ್ತು ಅಂತ ಆಗಿದ್ರೆ ಈ ಹಣ? ಒಂದು ದಶಕದ ಹಿಂದೆ ಈ ವರದಿ ಕಾಂತರಾಜು ಅವರ ಸಮಿತಿಯನ್ನ ರಚನೆ ಮಾಡಿ ಅದರ ಮೂಲಕ ಒಂದು ವರದಿಯನ್ನ, ಒಂದು ಸರ್ವೆಯನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ತಾವೇ ಹೇಳ್ದಂಗೆ 165 ಕೋಟಿ ವೆಚ್ಚದಲ್ಲಿ ಇವತ್ತು ಈ ವರದಿ ತಯಾರಿ ಮಾಡಲಿಕ್ಕೂ ಕೂಡ ಹಣಕಾಸು, ಸರ್ಕಾರದ ಹಣಕಾಸು, ಕನ್ನಡಿಗರ ಹಣಕಾಸು ಖರ್ಚು ಮಾಡ್ಕೊಂಡಿದ್ದೀರಿ. ತಾವು ಹೇಳ್ದಂಗೆ ಇದು ಮುಂದೆ ಯಾವತ್ತು ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂದ್ರೆ ಒಂದು ಸಲ ಅಧಿಕೃತವಾಗಿ ಮಾಹಿತಿ ಬರಬೇಕು. ಇಲ್ಲಿವರೆಗೂ ಅನಧಿಕೃತವಾಗಿ ಬರ್ತಾ ಇರತಕ್ಕಂತ ಮಾಹಿತಿ,
ಅಂಕಿಅಂಶಗಳು ಬಹುಶಃ ನನಗೆ ಒಂದು ಅನುಮಾನ ಏನಂದ್ರೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ಬರ್ತಾ ಇರತಕ್ಕಂಥದ್ದು ಬಹುಶಃ ಸರ್ಕಾರನೇ ಎಲ್ಲೋ ಒಂದ್ ಕಡೆ ಇದನ್ನ ಈ ತರ ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋ ಸಲುವಾಗಿ ಮುಖ್ಯಮಂತ್ರಿ ಜಾತಿ ಗಣತಿಯ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ಈ ರೀತಿಯ ನಡವಳಿಕೆ ಮುಖ್ಯಮಂತ್ರಿಗಳಿಗೆ ಶೋಭೆ ತರೋದಲ್ಲ ಅಂತ ಹೇಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋಕೆ ಬೀದಿಯಲ್ಲಿ ನಿಲ್ಲಿಸೋಕ್ ಹೋಗಬೇಡಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಮೊದಲನೇದಾಗಿ ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಜೆಡಿಎಸ್ನ ಸ್ಟ್ಯಾಂಡ್ ಏನು? ಜಾತಿ ಗಣತಿ ವಿಚಾರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಜಾತಿ ಗಣತಿ ಎಲ್ಲಾ ಸಮುದಾಯಗಳ ಸಮಾನತೆಯ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ತೀರ್ಮಾನಗಳು, ಜೊತೆಯಲ್ಲಿ ಜಾತಿ ಗಣತಿ ಕಂಡಕ್ಟ್ ಮಾಡಿರ್ತಕ್ಕಂಥ ಯಾವ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ಪಾರದರ್ಶಕತೆ ಇದ್ದು ಅದರಲ್ಲಿ ಅವರು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಸ್ವಾಗತ ಮಾಡ್ತೇವೆ. ಆದರೆ ಇದು ತಮ್ಮ ತಮ್ಮ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಗೆ ತಮ್ಮ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಪಾರ್ದ ಸಿದ್ದರಾಮಯ್ಯ ಬೈದ ಸಿದ್ದರಾಮಯ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅವರ ಇಷ್ಟು ವರ್ಷದ ರಾಜಕಾರಣದ ಒಂದು ಅವಧಿ ಏನಿದೆಯಲ್ಲ ಆ ಒಂದು ಸ್ಥಾನಕ್ಕೆ ಅವರಿಗೆ ವ್ಯಕ್ತಿಗೆ ಆ ಒಂದು ಶೋಭೆ ತರ್ತಕ್ಕಂಥದ್ದಲ್ಲ. ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರ ಮನೆ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಕುಮಾರಣ್ಣ ಅವ್ರ ಮನೆ, ನಮ್ಮನೆಗೆ ಯಾರು ಬಂದಿಲ್ಲ. ಈ ರೀತಿ ಅನೇಕ ಕಡೆ ಚರ್ಚೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಎಲ್ಲಿ ಹೋದ್ರೂ ಕೂಡ ನಮ್ಮನೆಗೆ ಬಂದಿಲ್ಲ ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ. ವರದಿ ತಯಾರಿಸೋಕೆ 165 ಕೋಟಿ ಖರ್ಚಾಗಿದೆ ಆಗಿದ್ರೆ ಎಲ್ಲೋಯ್ತು ಅಂತ ಆಗಿದ್ರೆ ಈ ಹಣ? ಒಂದು ದಶಕದ ಹಿಂದೆ ಈ ವರದಿ ಕಾಂತರಾಜು ಅವರ ಸಮಿತಿಯನ್ನ ರಚನೆ ಮಾಡಿ ಅದರ ಮೂಲಕ ಒಂದು ವರದಿಯನ್ನ, ಒಂದು ಸರ್ವೆಯನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ತಾವೇ ಹೇಳ್ದಂಗೆ 165 ಕೋಟಿ ವೆಚ್ಚದಲ್ಲಿ ಇವತ್ತು ಈ ವರದಿ ತಯಾರಿ ಮಾಡಲಿಕ್ಕೂ ಕೂಡ ಹಣಕಾಸು, ಸರ್ಕಾರದ ಹಣಕಾಸು, ಕನ್ನಡಿಗರ ಹಣಕಾಸು ಖರ್ಚು ಮಾಡ್ಕೊಂಡಿದ್ದೀರಿ. ತಾವು ಹೇಳ್ದಂಗೆ ಇದು ಮುಂದೆ ಯಾವತ್ತು ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂದ್ರೆ ಒಂದು ಸಲ ಅಧಿಕೃತವಾಗಿ ಮಾಹಿತಿ ಬರಬೇಕು. ಇಲ್ಲಿವರೆಗೂ ಅನಧಿಕೃತವಾಗಿ ಬರ್ತಾ ಇರತಕ್ಕಂತ ಮಾಹಿತಿ, ಅಂಕಿಅಂಶಗಳು ಬಹುಶಃ ನನಗೆ ಒಂದು ಅನುಮಾನ ಏನಂದ್ರೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ಬರ್ತಾ ಇರತಕ್ಕಂಥದ್ದು ಬಹುಶಃ ಸರ್ಕಾರನೇ ಎಲ್ಲೋ ಒಂದ್ ಕಡೆ ಇದನ್ನ ಈ ತರ